ಅಂಬೇಡ್ಕರ್ನ ಹೆಂಗೆ ಒಂದು ನಾಯಕತ್ವ ಒಪ್ಕೊಂಡರು ಹಂಗೆ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ದಲಿತರ ನಾಯಕತ್ವ ಒಪ್ಕೊಂಡಾರ ಅವ್ರನ್ನ. ನಿಮ್ಮಂಥವ್ರು ಹೇಳೋದ್ರಿಂದ ಅವ್ರ ನಾಯಕತ್ವಕ್ಕೇನು ಧಕ್ಕೆ ಬರೋಂಗಿಲ್ಲ. ಅದನ್ನು ಒಂದು ಮಾತು ನಿಮ್ಗೆ ಹೇಳ್ತಾನೆ, ನೀವೊಬ್ಬರು ನಮ್ಮ ಸಮಾಜದವರು ಇದ್ದೀರಿ ಅಂತ ಏನು ಪರಿಸ್ಥಿತಿ ಬಂದರೂ ಕೂಡ ಅವ್ರ ಕೂಡ ಚರ್ಚೆ ಮಾಡ್ಬೋದಿತ್ತು. ಅದನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಿರೊಳಗೆ ಅರ್ಥ ಇಲ್ಲ. ನಮ್ದೆಲ್ಲರೂ ಕೂಡ ನೀವು ಹೇಳ್ತೀರಿ, ನೀವು ಜಾತಿ ಬದಲ ನಮ್ಮನ್ನು ಮುಗ್ಸಕ್ಕೆ ಪ್ರಯತ್ನ ಮಾಡೋರು. ಇದೇ ನೀವು ಸ್ವತಂತ್ರ ಅಭ್ಯರ್ಥಿ ಇದ್ದಾಗ ಮಾಯರ್ಮತಿಯವರು ಎಲ್ಲ ಜನರಲ್ ಮಂದಿ ಮ್ಯಾಗ ಅಟ್ರಾಸಿಟಿ ಕೇಸ್ ಮಾಡಿ ಅವ್ರನ್ನೆಲ್ಲರೂ ಹರೇಸ್ಮೆಂಟ್ ಮಾಡತ್ತೆ ಹೇಳಿದವ್ರ ನೀವು. ಹಂಗಾದ್ರೆ ನೀವು ಸಮಾಜಕ್ಕೆ ದ್ರೋಹ ಮಾಡಿರೋ ಅವ್ರು ಮಾಡಿದ್ರಿ. ಯಾರು ಇವತ್ತು ನೀವು ಸ್ವತಂತ್ರ ಅಭ್ಯರ್ಥಿ ಅದಾರಿ, ಮಾಳಿಗೆಯವ್ರ ವಿರುದ್ಧ ಯಾರು ನಿಲ್ಲಕ್ಕೆ ಪ್ರಯತ್ನ ಮಾಡಿ ನನಗೂ ಕೂಡ ಸ್ವತಂತ್ರ ಅಭ್ಯರ್ಥಿ ಯಾರು ಮಾಡಕ್ಕೆ ಹೇಳಿದ್ರು, ಯಾರು ನಿಮ್ಮನ್ನು ಇವತ್ತು ಇಲೆಕ್ಷನ್ ನಿಲ್ಸಿದ್ರೆ ಅವರು ಕೂಡ ಅವತ್ತು ಕೂಡ ಅವ್ರನ್ನ ಇಲೆಕ್ಷನ್ ನಿಲ್ಸಿದ್ರು. ಅವ್ರು ನೀವು ಹೆಸರು ಹೇಳಂಗಿಲ್ಲ. ಅಂದ್ರೆ ನೀವು ಯಾರು ಈ ಸಮಾಜಗೋಸ್ಕರ ಹೋರಾಟ ಮಾಡ್ತಾರೋ, ಸಮಾಜಗೋಸ್ಕರ ಕೆಲಸ ಮಾಡ್ತಾರೋ ಅವ್ರು ನೀವು ಕೆಡ್ಸೋಂಥ ಪ್ರಯತ್ನ ನೀವು ಮಾಡೋವಂಥ ಪ್ರಯತ್ನ ಸರಿಯಲ್ಲ. ದಯಮಾಡಿ ನಿಮ್ಗೊಂದು ಮಾತು ನಾವು ವಿನಂತಿ ಮಾಡ್ಕೋತೇನೆ, ನಿಮ್ಗೆ ಭಾಳ ನೀವು ನನಕ ಸಣ್ಣ ಹೊಡೆದ್ರಿ, ನೀವು MLA ಇರ್ಬೋದು, ಅದರ ವಯಸ್ಸಿನ ನನಕ ಸಣ್ಣ ಹೊಡೆದ್ರಿ. ನಿಮ್ದು ಏನಿದ್ರು ಕೂಡ ಅದು ಪಕ್ಷದ ವೇದಿಕೆ ಮೇಲೆ ಚರ್ಚೆ ಮಾಡಿರಿ. ಸಾರ್ವಜನಿಕವಾಗಿ ಈ ರೀತಿ ಚರ್ಚೆ ಮಾಡಿ ಸತೀಶ್ ಜಾರಕಿಹೊಳಿ ನೀವು ಏನು ಒಂದು ಅವ್ರನ್ನ ಮಾಡುವಂಥ ಪ್ರಯತ್ನ ಮಾಡತ್ತೀರಿ, ಇದು ನಿಮ್ಮ ಸ್ವಂತ ಬುದ್ಧಿ ಅಲ್ಲ, ಯಾರೋ ಕಲಿಸಿದ ಬುದ್ಧಿನ ನೀವೇನು ಮಾತಾಡೋದು ಬಂದ್ ಮಾಡಿರಿ. ಮತ್ತು ಇವು ಮುಂದಿನ ದಿನಮಾನಗಳು ಇಂಥವು ಸರಿಯಲ್ಲ. ಯಾಕಂತಂದ್ರೆ ನಿಮಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟ ನಿಮ್ಗೆ ಆರಿಸಿ ತರುವಂಥ ಪ್ರಯತ್ನ ಮಾಡಿ ನಿಮ್ಗೆ MLA ಮಾಡೋಕ್ಕೆ ಪ್ರಯತ್ನ ಮಾಡಿದವರು ಸತೀಶ್ ಜಾರಕಿಹೊಳಿ. ಅದನ್ನೆಲ್ಲ ಬಿಟ್ಕೊಂಡು ಯಾರೋ ಒಬ್ರು ಹೇಳಿದಾರತ್ತ ಅವ್ರನ್ನ ತಿಳ್ಕೊಂಡು ಅವ್ರ ಮಾತು ಕೇಳಿ ನೀವು ಮಾತಾಡೋಕೆ ಹೋಗ್ಬೇಡ್ರಿ. ಇಂದು ಕೂಡ ನಿಮ್ಮ ಸ್ವತಂತ್ರ ಅಭ್ಯರ್ಥಿ ಅಂತ ನಿಮ್ಮ ಮಾವನವರು ಕೂಡ ಬೇಕಾತ ಅದನ್ನು ಭಾಷೆಗಳು ಯೂಸ್ ಮಾಡಿದ್ದಾರೆ. ಇವೆಲ್ಲ ಯಾವ ರೀತಿ ಯಾವ ಇದನ್ನು ಮಾಡೋದ್ರಿಂದ ಮತ್ತು ಈಗ ಇಲ್ಲೇನು ಪ್ರಶ್ನೆ ಆಗ್ತೈತಂದ್ರೆ, ನಿಮ್ಮ ಮಾವನವರ ಸ್ವತಂತ್ರ ಅಭ್ಯರ್ಥಿ ಇದ್ದಾಗ ಸಂಶಯ ಬರೋದು ಸ್ವಾಭಾವಿಕ. ರಾಜಕಾರಣದಾಗ ಈ ವಿಶ್ವಾಸ ಅವಿಶ್ವಾಸ ಇವೆರಡು ಕೂಡ ಇದ್ರ ಮ್ಯಾಗ ಹೋಗ್ತಿರ್ತಾವೆ. ಅದು ಯಾವ ಸ್ಫೋಟ ಆಗ್ತಾವೆ ಹೇಳಾಗ್ತಿರಲಿಲ್ಲ. ಅದೇನಾರ ಹಂಗೆ ಅನ್ಸಿತ್ತಂದ್ರೆ ನೀವು